ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ಇತಿಹಾಸದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು 6ನೇ ಭಾಗದ ವಿಡಿಯೋ ಆಗಿದೆ. ಅದಕ್ಕೋಸ್ಕರ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ಯಾವುದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ, ಕೊನೆಯವರೆಗೂ ನೋಡಿ. ಮೊದಲನೇ ಪ್ರಶ್ನೆ, ಯವನಪ್ರಿಯ, ಯವನರಿಗೆ ಪ್ರಿಯವಾದದ್ದು ಎಂಬ ಪದವನ್ನು ಸಂಸ್ಕೃತದಲ್ಲಿ ಈ ಕೆಳಕಂಡ ವಿಷಯವನ್ನು ವರ್ಣಿಸುವುದಕ್ಕಾಗಿ ಬಳಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ, ಮೆಣಸು. ಯವನಪ್ರಿಯ ಅಂತ ಮೆಣಸಿಗೆ ಸಂಸ್ಕೃತದಲ್ಲಿ ವರ್ಣಿಸಲಾಗಿದೆ ಯವನಪ್ರಿಯವೆಂದು. ನೆಕ್ಸ್ಟ್, ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ಈ ಕೆಳಕಂಡ ರಾಜವಂಶವನ್ನು ಚಾರಿತ್ರಿಕ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ನಮ್ಮ ಕರ್ನಾಟಕದ ಮೊದಲ ಮನೆತನ ಯಾವುದು ಅಂತ ಅಂದರೆ ಅದು ಆಪ್ಷನ್ ಎ ಶಾತವಾಹನರಾಗಿದೆ. ಅದಾದಮೇಲೆ ಬಾದಾಮಿಯ ಚಾಲುಕ್ಯರು, ಆದಮೇಲೆ ರಾಷ್ಟ್ರಕೂಟರು, ಕೊನೆಗೆ ಕಲ್ಯಾಣದ ಚಾಲುಕ್ಯರು. ಇಲ್ಲಿ ಆಪ್ಷನ್ ಎ ಇಲ್ಲಿ ಸರಿಯಾದ ಹೊಂದಾಣಿಕೆಯಾಗಿದೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆದಾಗ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ, ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟ್, ತಮಿಳುನಾಡಿನಲ್ಲಿ ಹೊಯ್ಸಳ ಶಕ್ತಿಯ ಕೇಂದ್ರ ಸ್ಥಾನ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ತಮಿಳುನಾಡಿನಲ್ಲಿರ್ತಕ್ಕಂಥ ಹೊಯ್ಸಳ ಶಕ್ತಿಯ ಕೇಂದ್ರ ಸ್ಥಾನ ಯಾವುದಾಗಿತ್ತು ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಕಣ್ಣೂರು ಕುಪ್ಸಂ ಅನ್ನುವಂಥದ್ದು ಹೊಯ್ಸಳರ ಕೇಂದ್ರ ಸ್ಥಾನವಾಗಿತ್ತು ತಮಿಳುನಾಡಿನಲ್ಲಿ. ನೆಕ್ಸ್ಟ್, ಚೋಳರ ಶಾಸನಗಳನ್ನು ಈ ಕೆಳಗಿನ ವಿದ್ವಾಂಸರು ಕಂಪ್ಯೂಟರ್ ಸಹಾಯದ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ. ಯಾರು ಚೋಳರ ಶಾಸನಗಳನ್ನು ಕಂಪ್ಯೂಟರ್ ಸಹಾಯದ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ ಅಂತಂದರೆ ಆಪ್ಷನ್ ಸಿ ವೈ ಸುಬ್ಬರಾಯಲುರವರು ಇದನ್ನು ಕಂಪ್ಯೂಟರ್ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ. ಋಗ್ವೇದದಲ್ಲಿರುವ ಪುರುಷ ಸೂಕ್ತಂನಲ್ಲಿ ಏನಿದೆ? ಋಗ್ವೇದದಲ್ಲಿ ಕಂಡುಬರತಕ್ಕಂಥ ಪುರುಷ ಸೂಕ್ತಂನಲ್ಲಿ ಏನು ಕಂಡುಬರುತ್ತದೆ ಅಥವಾ ಒಳಗಿನ ಕಂಟೆಂಟ್ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಡಿ 4 ವರ್ಣಗಳ ಮೊದಲ ಉಲ್ಲೇಖ ಋಗ್ವೇದದ ಪುರುಷ ಸೂಕ್ತದಲ್ಲಿ ಉಲ್ಲೇಖವಾಗಿದೆ. ಜಾತಿ ಪದ್ಧತಿ ಅಲ್ಲಿ ಹುಟ್ಕೊಂತು. ಇನ್ನು ಪ್ರತಿಪಾದನೆಯನ್ನು ಕಾರಣ ಆರ್ ವಿವರಣೆಯಾಗಿ ಇವುಗಳ ಬಳಗೆಗಿನ ಯಾವ ವಿವರಣೆ ಸರಿಯಾಗಿದೆ ಎಂಬುದನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಪ್ರತಿಪಾದನೆ ಕಾರಣ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ವಿಜಯನಗರವನ್ನು ಆಳಿದ ಸಂಗಮ ರಾಜವಂಶವು ಒಂದು ಪ್ರಮುಖವಾದ ರಾಜವಂಶ ಆಗಿತ್ತು ಅನ್ನೋದು ಸರಿಯಾಗಿದೆ. ಇವರು ಸಂಗಮ ಸಾಹಿತ್ಯದ ಪೋಷಕರಾಗಿದ್ದರು ಅನ್ನೋದು ತಪ್ಪು. ವಿಜಯನಗರ ಸಾಮ್ರಾಜ್ಯ ಸಂಗಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಿಲ್ಲ. ಆಪ್ಷನ್ ಎ ಪ್ರತಿಪಾದನೆ ಮಾತ್ರ ಇಲ್ಲಿ ಸರಿಯಾಗಿದೆ, ಕಾರಣ ತಪ್ಪಾಗಿದೆ. ಸಂಗಮ ಸಾಹಿತ್ಯ ತಮಿಳಿನಲ್ಲಿ ಹುಟ್ಟುಕೊಂಡಿದ್ದು, ಅದಕ್ಕೋಸ್ಕರ ಇದಕ್ಕೆ ಸಂಬಂಧ ಹೊಂದಿಲ್ಲ. ಸ್ಪೀಡ್ ಅನಿಸಿದ್ರೆ ಪಾಸ್ ಮಾಡ್ಕೊಂಡು ನೋಡಿಕೊಂಡು ಕ್ಲಾರಿಫೈ ಮಾಡಿಕೊಂಡು ಮುಂದೆ ಹೋಗಿ. ನೆಕ್ಸ್ಟ್, ಉತ್ತರ ಭಾರತದ ಮೇಲೆ ಗೋರಿ ಸಾಧಿಸಿದ ವಿಜಯವು ಅತ್ಯಂತ ಸುಲಭವಾದ ವಿಜಯವಾಗಿತ್ತು ಎಂದು ಹೇಳಿದ ಇತಿಹಾಸ ತಜ್ಞರು ಯಾರು? ಸೊ ಇಲ್ಲಿ ಸರಿಯಾದಂತಹ ಉತ್ತರವು ಆಪ್ಷನ್ ಸಿ ಆಗುತ್ತೆ. ಏನಪ್ಪ ಅಂದರೆ ಮೊಹಮ್ಮದ್ ಹಬೀಬ್ನು ಉತ್ತರ ಭಾರತದ ಮೇಲೆ ಗೋರಿ ಸಾಧಿಸಿದ ವಿಜಯವು ಅತ್ಯಂತ ಸುಲಭವಾದ ವಿಜಯವಾಗಿತ್ತು ಅಂತ ಹೇಳಿದಂಥ ಇತಿಹಾಸ ತಜ್ಞರಾಗಿದ್ದಾರೆ. ಇನ್ನು ಕರ್ನಾಟಕ ವೈಭವವು ಈ ಕೆಳಕಂಡ ಯಾವ ಪ್ರಭಾವವನ್ನು ಬೀರಿತು? ಕರ್ನಾಟಕ ವೈಭವ, ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ ನೋಡಿ, ಕನ್ನಡಿಗರಲ್ಲಿ ಸಾಂಸ್ಕೃತಿಕ ಒಗ್ಗಟ್ಟನ್ನು ಉಂಟು ಮಾಡಿತು. ಅದು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ಕೂಡ ನೀಡಿತು. ಅದು ಕನ್ನಡಿಗರಲ್ಲಿ ತಮ್ಮ ಗತ ವೈಭವದ ಬಗ್ಗೆ ಜಾಗೃತಿಯನ್ನುಂಟು ಮಾಡಿತು. ಇವು ಮೂರು ಇಲ್ಲಿ ಸರಿಯಾದಂಥ ಉತ್ತರಗಳಾಗಿವೆ ಕರ್ನಾಟಕ ವೈಭವಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಗಳು. ಏನಾದರೂ ನಿಮಗೆ ತಪ್ಪು ಅಥವಾ ಏನಾದರೂ ನಿಮಗೆ ಡೌಟ್ ಬಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ, ನಾನು ನಿಮಗೆ ಅಲ್ಲಿ ರಿಪ್ಲೈ ಕೊಡ್ತೀನಿ ಎಲ್ರಿಗೂ. ನೆಕ್ಸ್ಟ್, ಕ್ರಿಸ್ತಪೂರ್ವ 7ನೇ ಮತ್ತು 5ನೇ ಶತಮಾನಗಳ ನಡುವಿನ ಅವಧಿಯಲ್ಲಿ ಈ ಕೆಳಕಂಡ ಯಾವ ಗಮನಾರ್ಹ ಬೆಳವಣಿಗೆಗಳು ನಡೆದವು? 7ನೇ ಮತ್ತು 5ನೇ ಶತಮಾನಗಳ ನಡುವಿನ ಅವಧಿಯಲ್ಲಿ ಆಪ್ಷನ್ ಎ ನೋಡಿ, ಬೌದ್ಧಿಕ ಜೀವನ ಪ್ರಕ್ಷುಬ್ಧ ಸ್ಥಿತಿಯಲ್ಲಿತ್ತು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಚಿಕ್ಕ ಚಿಕ್ಕ ಪ್ರಾದೇಶಿಕ ರಾಜ್ಯಗಳು ಕಣ್ಮರೆಯಾಗಿದ್ದವು. 7ನೇ ಮತ್ತು 5ನೇ ಶತಮಾನದ ನಡುವಿನ ಅವಧಿಯಲ್ಲಿ ಕಂಡುಬರತಕ್ಕಂಥ ಬೆಳವಣಿಗೆ ಇದು. ಆಪ್ಷನ್ ಎ ಸರಿಯಾಗಿದೆ. ಡೈಲಿ ಬರ್ತಾ ಇರ್ತಕ್ಕಂಥ ಈ ಸೀರೀಸ್ ವಿಡಿಯೋನ ನೋಡ್ತಾ ಇರಿ, ಎಲ್ರಿಗೂ ತುಂಬ ಯೂಸ್ಫುಲ್ ಆಗ್ತಕ್ಕಂಥ ವಿಡಿಯೋಗಳಾಗಿದ್ದಾವೆ. ನೆಕ್ಸ್ಟ್, ಇನ್ನು ಭಾರತದ ರಾಷ್ಟ್ರೀಯ ಚಳವಳಿಯ ಸಂವಿಧಾನಾತ್ಮಕ ಹಂತದ ಭಾಗವಾಗಿದ್ದ ಚಟುವಟಿಕೆಗಳು ಯಾವುವು? ಭಾರತದ ರಾಷ್ಟ್ರೀಯ ಚಳವಳಿಯ ಸಂವಿಧಾನಾತ್ಮಕ ಹಂತದ ಭಾಗವಾಗಿದ್ದ ಚಟುವಟಿಕೆಗಳು ಯಾವುವು ಅಂತ ಅಂದರೆ ಖಾದಿಯ ಪ್ರವರ್ಧನೆಯಾಗಿತ್ತು. ಮತ್ತು ಇನ್ನೊಂದೇನು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ. ಇವೆರಡು ಚಳವಳಿಯ ಸಂವಿಧಾನಾತ್ಮಕ ಹಂತದ ಭಾಗವಾಗಿದ್ದ ಚಟುವಟಿಕೆಗಳಾಗಿವೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್,
ಈ ಕೆಳಗಿನ ಯಾವ ಸಂಗತಿಗಳು ಆರ್ಯಭಟನಿಗೆ ತಿಳಿದಿದ್ದುವು? ಆರ್ಯಭಟನಿಗೆ ಗೊತ್ತಿದ್ದಂತಹ ಸಂಗತಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ ನೋಡಿ. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಅನ್ನೋದು ಗೊತ್ತಿತ್ತು. ಸೂರ್ಯ ಮತ್ತು ಚಂದ್ರಗ್ರಹಣಕ್ಕೆ ಕಾರಣಗಳು ಗೊತ್ತಿತ್ತು. ಮತ್ತು ಗ್ರಹಗಳು ಸೂರ್ಯನ ಸುತ್ತ ದೀರ್ಘವೃತ್ತೀಯ ಪಥದಲ್ಲಿ ಚಲಿಸುತ್ತವೆ ಅನ್ನೋದು ಕೂಡ ಈ ಮೂರು ಆರ್ಯಭಟನಿಗೆ ಗೊತ್ತಿದ್ದಂತಹ ಸಂಗತಿಗಳಾಗಿವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಈ ಕೆಳಗಿನ ಯಾವ ಸ್ಥಳವು ನವಶಿಲಾಯುಗ ಮತ್ತು ಮಧ್ಯಶಿಲಾಯುಗದ ವರ್ಣಚಿತ್ರಗಳಿಗೆ ಸಂಬಂಧಿಸಿದೆ? ನವಶಿಲಾಯುಗ ಮತ್ತು ಮಧ್ಯಶಿಲಾಯುಗದ ವರ್ಣಚಿತ್ರಗಳಿಗೆ ಸಂಬಂಧಿಸಿದೆ ಅಂತ ಅಂದರೆ ಆಪ್ಷನ್ ಸಿ ನೋಡಿ. ಭೀಮ್ ಬೆಟ್ಟ ಅನ್ನುವಂಥದ್ದು ಈ ಒಂದು ನವಶಿಲಾಯುಗ ಮತ್ತು ಮಧ್ಯಶಿಲಾಯುಗದ ವರ್ಣಚಿತ್ರಗಳಿಗೆ ಸಂಬಂಧಿಸಿದ ಒಂದು ಇದಾಗಿದೆ. ಈ ಕೆಳಗೆ ಕೊಟ್ಟಿರುವ ಕ್ರಿಸ್ತಪೂರ್ವ 6ನೇ ಶತಮಾನದ ಮಹಾಜನಪದಗಳು ಮತ್ತು ಅವುಗಳ ರಾಜಧಾನಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಇಲ್ಲಿ ಆಪ್ಷನ್ ಡಿ ನೋಡಿ. ಅವಂತಿ, ವೈಶಾಲಿ ಅನ್ನುವಂಥದ್ದು ಸರಿಯಾಗಿ ಹೊಂದಾಣಿಕೆ ಆಗಿರದೇ ಇರತಕ್ಕಂಥ ಒಂದು ಇದಾಗಿದೆ ಮಹಾಜನಪದಗಳು. ನೆಕ್ಸ್ಟ್, ಪ್ರಾಚೀನ ಭಾರತದ ಯಾವ ಅರಸನು ಗ್ರೀಕರಿಗೆ ಅಮಿತ್ರೋಕೇಟ್ಸ್ ಎಂಬ ಹೆಸರಿನಿಂದ ಪರಿಚಿತನಾಗಿದ್ದ ಅಂತ ಕೇಳ್ಬೋದು. ಇಲ್ಲಿ ಆಪ್ಷನ್ ಬಿ ನೋಡಿ. ಬಿಂದುಸಾರನು ಅಮಿತ್ರೋಕೇಟ್ಸ್ ಎಂಬ ಹೆಸರಿನೊಂದಿಗೆ ಪರಿಚಿತನಾಗಿದ್ದ ಪ್ರಾಚೀನ ಭಾರತದ ಅರಸನಾಗಿದ್ದಾನೆ. ನೆಕ್ಸ್ಟ್, ತಾಳಗುಂದ ಶಾಸನದಲ್ಲಿ ಯಾರನ್ನ ಕದಂಬ ಕುಟುಂಬದ ಭೂಷಣ ಎಂದು ಕರೆಯಲಾಗಿದೆ? ಕದಂಬ ಕುಟುಂಬದ ಭೂಷಣ ಅಂತ ಯಾರನ್ನ ಕರೆಯಲಾಗಿದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಬಿ ನೋಡಿ. ಕಾಕುತ್ಸವರ್ಮನನ್ನು ಕದಂಬ ಕುಟುಂಬದ ಭೂಷಣ ಎಂದು ಕರೆಯಲಾಗಿದೆ ತಾಳಗುಂದ ಶಾಸನದಲ್ಲಿ. ನೆಕ್ಸ್ಟ್, ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಯಾವ ವಿವರಣೆ ತಪ್ಪಾಗಿದೆ? ಆಯ್ಕೆ ಮಾಡಿ. ಸೊ ಇಲ್ಲಿ ಆಪ್ಷನ್ ಸಿ ನೋಡಿ. ಏನಪ್ಪ ಅಂದರೆ ಇದನ್ನು ಜಿನದೇವನು ಸ್ಥಾಪಿಸಿದ ಅನ್ನೋದು ತಪ್ಪಾಗಿದೆ. ಮಿಕ್ಕಿದ ಮೂರು ಸರಿಯಾಗಿದ್ದಾವೆ. ಪಾಸ್ ಮಾಡ್ಕೊಂಡು ಓದ್ಕೊಡ್ರಿ. ನೆಕ್ಸ್ಟ್, ಗದ್ಯ ಕರ್ಣಾಮೃತ ಎನ್ನುವುದು ಈ ಕೆಳಕಂಡ ಅಧ್ಯಯನಕ್ಕೆ ಸಂಬಂಧಿಸಿದೆ. ಗದ್ಯ ಕರ್ಣಾಮೃತ ಎನ್ನುವಂಥದ್ದು ಯಾವ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಎ ನೋಡಿ. ತರುವಾಯದ ವರ್ಷಗಳಲ್ಲಿ ಹೊಯ್ಸಳ ಪಾಂಡ್ಯ ಸಂಬಂಧಗಳಿಗೆ ಈ ಒಂದು ಗದ್ಯ ಕರ್ಣಾಮೃತವು ಸಂಬಂಧ ಹೊಂದಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಸುಲ್ತಾನ ರಜಿಯಾ ಯಾವ ರಾಜವಂಶಕ್ಕೆ ಸೇರಿದವಳು? ರಜಿಯಾ ಸುಲ್ತಾನ್ ಅಂತ ಕೂಡ ಕರೀತಾರೆ. ಸೊ ಇವರು ಸೇರಿದಕ್ಕಂಥದ್ದು ಆಪ್ಷನ್ ಬಿ ನೋಡಿ. ಗುಲಾಮಿ ಸಂತತಿಯ ಮಗಳು ಇವರು, ಇಲ್ತಮಿಸ್ನ ಮಗಳು. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ಬ್ರಿಟನ್ ರಾಜಮನೆತನದ ರಾಯಭಾರಿಯ ಹೆಸರೇನು? ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಬ್ರಿಟನ್ ರಾಜಮನೆತನದ ರಾಯಭಾರಿ ಹೆಸರೇನು ಅಂತ ಅಂದರೆ ಥಾಮಸ್ ರೋ ಇಲ್ಲಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಪಟ್ಟಿ 1ರಲ್ಲಿ ಕೃತಿಕಾರರ ಹೆಸರುಗಳಿವೆ ಮತ್ತು ಪಟ್ಟಿ 2ರಲ್ಲಿಯೇ ಕೃತಿಯ ಶೀರ್ಷಿಕೆಗಳಿವೆ. ಇವುಗಳ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿರಿ. ಪಟ್ಟಿ 1 ಮತ್ತು ಪಟ್ಟಿ 2. ಇಲ್ಲಿ ಆಪ್ಷನ್ ಬಿ ಸರಿಯಾದ ಹೊಂದಾಣಿಕೆಯಾಗಿದೆ. ದಾದಾಬಾಯಿ ನವರೋಜಿರವರಿಗೆ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಕೃತಿಯನ್ನು ಬರೆದಿದ್ದಾರೆ. ಬಾಲಗಂಗಾಧರ್ ತಿಲಕ್ ರವರು ಏನಪ್ಪ ಅಂತಂದರೆ ಇವರು ಗೀತಾ ರಹಸ್ಯ ಕೃತಿಯನ್ನು ಬರೆದಿದ್ದಾರೆ. ಸರ್ ಸಿ ಶಂಕರನ್ ನಾಯರ್ ರವರು ಏನಪ್ಪ ಅಂತಂದರೆ ಇವರು ಗಾಂಧಿ ಆ್ಯಂಡ್ ಅನಾರ್ಕಿ ಕೃತಿಯನ್ನು ಬರೆದಿದ್ದಾರೆ. MK ಗಾಂಧಿರವರು ಹಿಂದೂ ಸ್ವರಾಜ್ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ, ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ AICC ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೋತಿಲಾಲ್ ನೆಹರು ಅವರ ತರುವಾಯದ ಅಧ್ಯಕ್ಷರಾಗಿ ಆಯ್ಕೆಯಾದರು? ಇಲ್ಲಿ ಆಪ್ಷನ್ ಎ ಲಾಹೋರ್ನಲ್ಲಿ ಈ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮೋತಿಲಾಲ್ ನೆಹರೂರವರ ತರುವಾಯದ ಜವಾಹರ್ಲಾಲ್ ನೆಹರೂರವರು ಅಧ್ಯಕ್ಷರಾದರು 1929ರಲ್ಲಿ ಲಾಹೋರ್ ಅಧಿವೇಶನ. ನೆಕ್ಸ್ಟ್, ಕೆಳಗಿನವುಗಳನ್ನು ಚಾರಿತ್ರಿಕ ಕಾಲಾನುಕ್ರಮದಲ್ಲಿ ತಿಳಿಸಿ. ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ನೋಡಿ. ಫಸ್ಟು ಕೋಮಗಟ ಮಾರು ಘಟನೆ ಆಯಿತು, ಅದಾದಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು, ಮಲಬಾರ್ ಪ್ರತಿಭಟನೆ ಆಯಿತು, ಅದಾದಮೇಲೆ ಕೊನೆಗೆ RIN ದಂಗೆ ಆಯಿತು. ಆಪ್ಷನ್ ಎ ಇಲ್ಲಿ ಸರಿಯಾದ ಕಾಲಾನುಕ್ರಮಣಿಕೆ ಆಗಿದೆ, ಚಾರಿತ್ರಿಕ ಕಾಲಾನುಕ್ರಮಣಿಕೆ. ನೆಕ್ಸ್ಟ್, ಭಾರತದ ಏಕೀಕರಣ ಕಾರ್ಯದಲ್ಲಿ ಸರ್ದಾರ್ ಪಟೇಲರಿಗೆ ಅತ್ಯಂತ ನಿಕಟವರ್ತಿಯಾಗಿದ್ದವರು ಯಾರು?
ಏಕೀಕರಣ ಕಾರ್ಯದಲ್ಲಿ ಸರ್ದಾರ್ ಪಟೇಲ್ ಅವರಿಗೆ ಅತ್ಯಂತ ನಿಕಟವರ್ತಿಯಾಗಿದ್ದವರು ಆಪ್ಷನ್ ಎ ವಿ ಪಿ ಮೆನನ್. ಆಪ್ಷನ್ ಎಲ್ಲಿ ಸರಿಯಾಗಿದೆ, ವಿ ಪಿ ಮೆನನ್ ಅವರು. ನೆಕ್ಸ್ಟ್, ಜವಾಹರ್ಲಾಲ್ ನೆಹರು ಅವರು ನ್ಯಾಯವಾದಿಯ ಕೋಟನ್ನು ಕೊನೆಯ ಬಾರಿಗೆ ಧರಿಸಿದ್ದು ಯಾವ ಸಂದರ್ಭದಲ್ಲಿ? ಕೋಟನ್ನು ನ್ಯಾಯಾಧೀಶರ ಕೋಟನ್ನು ಕೊನೆಯ ಬಾರಿಗೆ ಅಂತಂದರೆ INA ಸಂಬಂಧಿಸಿದ ವಿಚಾರಣೆಗೋಸ್ಕರ ಜವಾಹರ್ಲಾಲ್ ನೆಹರೂರವರು ಕೊನೆಯ ಬಾರಿಗೆ ಕೋಟನ್ನು ಧರಿಸಿದ್ದರು. ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆಯನ್ನು 1878ರಲ್ಲಿ ಜಾರಿಗೊಳಿಸಿದವರು ಯಾರು? ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆಯನ್ನು. ಇಲ್ಲಿ ಸರಿಯಾದಂಥ ಉತ್ತರವಾಗುವುದು ಆಪ್ಷನ್ ಬಿ, ಲಾರ್ಡ್ ಲಿಟ್ಟನ್ನು ಈ ಒಂದು ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆಯನ್ನು 1878ರಲ್ಲಿ ಜಾರಿಗೊಳಿಸಿದನು. ನೆಕ್ಸ್ಟ್, ಈ ಕೆಳಗಿನ ಯಾವ ಸೌಮ್ಯವಾದಿಯನ್ನು ಎಂದು ಹೈ ಪ್ರೀಸ್ಟ್ ಆಫ್ ಡ್ರೇನ್ ಥಿಯರಿ ಎಂದು ಪರಿಗಣಿಸಲಾಗಿದೆ? ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ, ಯಾರಪ್ಪ ಅಂತ ದಾದಾಬಾಯಿ ನವರೋಜಿರವರನ್ನು ಹೈ ಪ್ರೀಸ್ಟ್ ಆಫ್ ಡ್ರೇನ್ ಥಿಯರಿ ಎಂದು ಪರಿಗಣಿಸಲಾಗಿದೆ, ಸೌಮ್ಯವಾದಿಯಾಗಿದ್ದು. ನೆಕ್ಸ್ಟ್, ಇನ್ನು ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯು ಇಳಿಮುಖವಾಗುವುದಕ್ಕೆ ಈ ಕೆಳಗಿನ ಯಾವುದು ಅತಿ ಮುಖ್ಯ ಕಾರಣವಾಯಿತು? ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ ಎ ನೋಡಿ, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳ ಯೋಜನೆಯನ್ನು ಪ್ರಕಟಿಸಿದ್ದು ಈ ಒಂದು ಭಾರತ ಹೋಮ್ ರೂಲ್ ಚಳವಳಿಯು ಇಳಿಮುಖವಾಗುವುದಕ್ಕೆ ಅತಿ ಮುಖ್ಯವಾದ ಕಾರಣವಾಗಿತ್ತು. ಗಾಂಧಿಯವರಿಗೆ ಕೈಸರ್ ಇ ಹಿಂದ್ ಪ್ರಶಸ್ತಿಯ ಗೌರವವನ್ನು ಬ್ರಿಟಿಷರು ನೀಡಿದ್ದು ಏಕೆ? ಇಲ್ಲಿ ಸರಿಯಾದಂಥ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ, ಮೊದಲ ಮಹಾಯುದ್ಧದಲ್ಲಿ ಗಾಂಧಿಯವರು ಬ್ರಿಟಿಷರಿಗೆ ಸಹಾಯ ಮಾಡಿದ್ದಕ್ಕೋಸ್ಕರ ಕೈಸರ್ ಇ ಹಿಂದ್ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿದರು ಗಾಂಧೀಜಿರವರಿಗೆ. ಇನ್ನು ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುತ್ತಿದ್ದವರು ಯಾರು? ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ದಾದಾಬಾಯಿ ನವರೋಜಿರವರು ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುತ್ತಿದ್ದವರಾಗಿದ್ದಾರೆ. ನೆಕ್ಸ್ಟ್, ಇನ್ನು ದಕ್ಷಿಣ ಆಫ್ರಿಕಾದಲ್ಲಿದ್ದ ಗಾಂಧೀಜಿರವರ ಆಶ್ರಮದ ಹೆಸರೇನು? ದಕ್ಷಿಣ ಆಫ್ರಿಕಾದಲ್ಲಿದ್ದಂತಹ ಗಾಂಧೀಜಿರವರ ಆಶ್ರಮದ ಹೆಸರು. ಇಲ್ಲಿ ಆಪ್ಷನ್ ನೋಡಿ, ದ ಪ್ಯೂನಿಕ್ ಸೆಟಲ್ಮೆಂಟ್ ಅನ್ನುವಂಥ ದಕ್ಷಿಣ ಆಫ್ರಿಕಾದಲ್ಲಿದ್ದ ಗಾಂಧೀಜಿರವರ ಆಶ್ರಮದ ಹೆಸರಾಗಿದೆ. ನೆಕ್ಸ್ಟ್, ಕೆಳಗಿನ ವಿವರಣೆಗಳನ್ನು ಓದಿ ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ, ಅಶೋಕನ ಬಹುತೇಕ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿದ್ದವು, ಆದರೆ ಉಪಖಂಡದ ವಾಯವ್ಯ ಭಾಗದಲ್ಲಿರುವ ಶಾಸನಗಳು ಅರಮೇಯಿಕ್ ಮತ್ತು ಗ್ರೀಕ್ ಭಾಷೆಯಲ್ಲಿದ್ದವು ಅನ್ನೋದು ಸರಿಯಾಗಿದೆ. ಬಹುತೇಕ ಪ್ರಾಕೃತ ಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ, ಇದು ಕೂಡ ಸರಿ. ಇನ್ನು ಆದರೆ ವಾಯವ್ಯ ಭಾಗದಲ್ಲಿರುವ ಕೆಲವೊಂದು ಖರೋಷ್ಠ ಲಿಪಿಯಲ್ಲಿ ಬರೆಯಲಾಗಿದೆ. 3 ಇಲ್ಲಿ ಸರಿಯಾಗಿದ್ದಾವೆ. ಅಶೋಕನ ಶಾಸನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಹೇಳಿಕೆಗಳು ಇಲ್ಲಿ ಸರಿಯಾದಂತಹ ಹೇಳಿಕೆಗಳಾಗಿವೆ. ನೆಕ್ಸ್ಟ್, 1857ರಲ್ಲಿ ಭಾರತದ ವಿವಿಧ ಭಾಗಗಳ ನಾಯಕರು ಬ್ರಿಟಿಷ್ ವಿರುದ್ಧ ಬಂಡೆದ್ದರು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಇಲ್ಲಿ ಆಪ್ಷನ್ ಬಿ ನೋಡಿ, ನಾನಾ ಸಾಹೇಬ್ ನಾಗ್ಪುರ್ ಅಧಿವೇಶನ ಅನ್ನೋದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಅಧಿವೇಶನಲ್ಲಿ ನಾಗ್ಪುರದಿಂದ ಭಾಗವಹಿಸಿರಲಿಲ್ಲ ನಾನಾ ಸಾಹೇಬ್. 3 ಇಲ್ಲಿ ಸರಿಯಾಗಿದ್ದಾವೆ, ಬಿ ತಪ್ಪು. ಅರ್ಥಶಾಸ್ತ್ರಜ್ಞರ ಪ್ರಕಾರ ವಸಾಹತುಶಾಹಿ ಕಾಲದಲ್ಲಿ ಕೇವಲ 2 ನಗರಗಳು ಮಾತ್ರ ಸಮರ್ಪಕವಾದ ಕೈಗಾರಿಕಾ ನಗರಗಳಾಗಿದ್ದವು. ಅವುಗಳೆಂದರೆ ಯಾವುವು? ಆಪ್ಷನ್ ಸಿ ನೋಡಿ, ಜಮ್ಶೆಡ್ಪುರ ಮತ್ತು ಕಾನ್ಪುರಗಳು. ಅರ್ಥಶಾಸ್ತ್ರಜ್ಞರ ಪ್ರಕಾರ ವಸಾಹತುಶಾಹಿ ಕಾಲದಲ್ಲಿ ಕೇವಲ ಇವೆರಡು ನಗರಗಳು ಮಾತ್ರ ಇದಾಗಿದ್ದವು. ಇನ್ನು ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹ ನಡೆಸುವುದಕ್ಕೆ ಮೊದಲ 1 ವರ್ಷ ಕಾಲ ಬ್ರಿಟಿಷ್ ಭಾರತದಲ್ಲಿ ಪ್ರವಾಸ ಮಾಡಿ ಬರುವಂತೆ ಗಾಂಧೀಜಿರವರಿಗೆ ತಿಳಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಗೋಪಾಲಕೃಷ್ಣ ಗೋಖಲೆರವರು ಈ ಒಂದು ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹ ನಡೆಸುವುದಕ್ಕೆ ಮೊದಲ 1 ವರ್ಷ ಕಾಲ ಬ್ರಿಟಿಷ್ ಭಾರತದಲ್ಲಿ ಪ್ರವಾಸ ಮಾಡಿ ಬರುವಂತೆ ಗಾಂಧೀಜಿರವರಿಗೆ ತಿಳಿಸಿದವರಾಗಿದ್ದಾರೆ. ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂಬುದು ಈ ಕೆಳಕಂಡ ವ್ಯಕ್ತಿಯ ಇತರ ಹೆಸರುಗಳಾಗಿವೆ. ಯಾವ ಶಾಸನದಲ್ಲಿ ಕಂಡು ಬಂದಿದ್ದಾವೆ ಇವು? ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಅಶೋಕನ ಇತರ ಹೆಸರುಗಳು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿನಿ ಅನ್ನುವಂಥದ್ದು. ನೆಕ್ಸ್ಟ್, ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ 1924ರಲ್ಲಿ ನಡೀತಲ್ಲ, ಯುನಿಟಿ ಕಾಂಗ್ರೆಸ್ ಎಂದು ಕರೆಯಲಾಗಿದೆ. ಕಾಂಗ್ರೆಸ್ ಅಧಿವೇಶನ ಜೊತೆಗೆ ನಡೆದಂಥ ಇತರ ಅಧಿವೇಶನಗಳು ಯಾವುವು ಅಂತ ಕೇಳಿದ್ದಾರೆ. ಅಖಿಲ ಭಾರತ ಖಿಲಾಫತ್ ಸಮ್ಮೇಳನ ನಡೀತು, ಅಖಿಲ ಭಾರತ ಹಿಂದೂ ಮಹಾಸಭೆ ನಡೀತು, ಅಖಿಲ ಭಾರತ ಬ್ರಾಹ್ಮಣೇತರ ಸಮ್ಮೇಳನ ಕೂಡ ನಡೀತು, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ ಕೂಡ ನಡೀತು. ಈ 4 1924ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಜೊತೆಗೆ ನಡೆದಿರ್ತಕ್ಕಂಥ ಸಮ್ಮೇಳನಗಳಾಗಿವೆ. ನೆನ್ಪಿಟ್ಕೊಂಡಿರೋ 4 ಬಗ್ಗೆ ತುಂಬ ಇಂಪಾರ್ಟೆಂಟ್, ಇವು ಕೇಳಿರ್ತಾರೆ ಎಕ್ಸಾಮ್ದಲ್ಲಿ ಸರ್ವೇ ಸಾಮಾನ್ಯವಾಗಿ. ಸೊ ಇಲ್ಲಿಗೆ ಇವತ್ತಿನ ನಮ್ಮ
ಏನೋ ಕಂಪ್ಲೀಟ್ ಹಿಸ್ಟ್ರಿ ಕ್ವಶನ್ಸ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ನಾಳೆ ಕೂಡ ಇದೇ ರೀತಿಯಾದ ಇದ್ರ ಕಂಟಿನ್ಯೂಷನ್ ಪಾರ್ಟ್ ವಿಡಿಯೋ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದಷ್ಟು. ಮತ್ತು ಕಮೆಂಟ್ ಸೆಕ್ಷನ್ದಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಥ್ರೆಡ್ಸ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.